ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬಾನೇ ವಿಶೇಷವಾದ ವಿಡಿಯೋ ಆಗಿದ್ದು, ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ನನ್ನೆಲ್ಲ ಸ್ನೇಹಿತರ ಒಟ್ಟಾರೆ ಒಕ್ಕೊರಲ ಧ್ವನಿ ಈ ವಿಡಿಯೋ ಆಗಿದೆ. ದಯವಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋವನ್ನು ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂದರೆ, ಆಗಸ್ಟ್ 25ರಂದು ನಡೆಸಲು ಉದ್ದೇಶಿಸಿರುವಂತಹ ಕೆಎಎಸ್ ಪೂರ್ವಭಾವಿ ಪರೀಕ್ಷಾ ದಿನವೇ ಅಂದರೆ ಆಗಸ್ಟ್ 25ರಂದೇ IBPS ಎಕ್ಸಾಮ್ ಕೂಡ ಇದ್ದು, ಒಂದೇ ದಿನ 2 ಎಕ್ಸಾಮ್ ಇರೋದ್ರಿಂದ ಸಾವಿರಾರು ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಎಕ್ಸಾಮಿಂದ ವಂಚಿತರಾಗುವಂತಹ ಸಾಧ್ಯತೆ ಇದೆ. ಈ ಒಂದು ವಿಚಾರ KPSC ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ಇದ್ದರೂ ಸಹ ಯಾಕೆ ಸರ್ಕಾರ ಆಗಸ್ಟ್ 25ರಂದೇ KAS ಪ್ರಿಲಿಮ್ಸ್ ಎಕ್ಸಾಮನ್ನು ನಡೆಸಲು ನಿರ್ಧಾರ ಮಾಡಿದೆ ಅಂತಕ್ಕಂಥದ್ದು ಈ KAS ಹುದ್ದೆ ಆಕಾಂಕ್ಷಿಗಳ ಒಂದು ಗೊಂದಲ ಆಗಿದೆ. ಹಾಗಾಗಿ ಸರ್ಕಾರಕ್ಕೆ ಎಲ್ಲ ಒಂದು KAS ಆಕಾಂಕ್ಷಿಗಳ ಮನವಿ ಏನು ಅಂತಂದರೆ, ಆಗಸ್ಟ್ 25ರಂದು ನಡೆಸುತ್ತಿರುವಂತಹ KAS ಪ್ರಿಲಿಮ್ಸ್ ಎಕ್ಸಾಮನ್ನು ಮುಂದೂಡಬೇಕು ಅಂತಕ್ಕಂಥದ್ದು. ಜೊತೆಗೆ ರಾಜ್ಯದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ, ಆದರೆ ಉದ್ಯೋಗ ಅವಕಾಶಗಳಿಲ್ಲ. ಜೀವನೋಪಾಯಕ್ಕೆ ದೊಡ್ಡ ಹುದ್ದೆ ಇರಲಿ, ಒಂದು ಸಣ್ಣ ಹುದ್ದೆ ಪಡಿಬೇಕು ಅಂದರೂ ಕೂಡ ತಪಸ್ಸು ಮಾಡಬೇಕಿದೆ. ಸರ್ಕಾರದಿಂದ ನೇಮಕಾತಿ ಆಗುತ್ತೆ ಅಂದರೆ ಸಾಕು, ಬಕಪಕ್ಷಿಗಳಂತೆ ಲಕ್ಷಾಂತರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಪರೀಕ್ಷೆ ಬರೆಯಲು ಕಾಯ್ತಾ ಇರ್ತಾರೆ. ಇಂತಹ ಟೈಮಲ್ಲಿ ನೇಮಕಾತಿ ಅಧಿಸೂಚನೆಗಳು ಆಗುವಂಥದ್ದೇ ಅಪರೂಪ. ಅದರಲ್ಲೂ ಕೂಡ KAS ಹುದ್ದೆಗಳಂತಹ ನೇಮಕಾತಿ ಪ್ರಕ್ರಿಯೆಗಳು ವರ್ಷಕ್ಕೊಮ್ಮೆ ಬಿಡಿ, 4-5 ವರ್ಷಕ್ಕೊಮ್ಮೆ ಆದರೆ ಅಪರೂಪ. ಅದರಲ್ಲೂ ಕೂಡ 384 KAS ಪರೀಕ್ಷೆಯನ್ನು ಬರೆಯಲು ಲಕ್ಷಾಂತರ ಅಭ್ಯರ್ಥಿಗಳು ಹಗಲು ರಾತ್ರಿ ಎನ್ನದೇ ಓದುತ್ತಿದ್ದಾರೆ. ಈಗಾಗಲೇ KAS ಎಕ್ಸಾಮ್ 2 ಬಾರಿ ಮುಂದೆ ಹೋಗಿದ್ದು, ಈಗ ನಿಗದಿ ಆಗಿರುವಂತಹ ಆಗಸ್ಟ್ 25ನೇ ತಾರೀಕಿನಂದು 2 ಎಕ್ಸಾಮ್ಗಳು ಇದೆ. ಅದರಲ್ಲಿ ಒಂದು KAS ಪ್ರಿಲಿಮ್ಸ್ ಆದರೆ ಇನ್ನೊಂದು IBPS ಬ್ಯಾಂಕ್ ಎಕ್ಸಾಮ್. ಒಟ್ಟಾರೆಯಾಗಿ ಒಂದೇ ದಿನ 2 ಪರೀಕ್ಷೆಗಳು ಇದ್ದು, ಸಾವಿರಾರು ಅಭ್ಯರ್ಥಿಗಳಿಗೆ 2 ಎಕ್ಸಾಮ್ಗಳು ಕೂಡ ಮುಖ್ಯವಾಗಿದ್ದು, ಯಾವುದನ್ನು ಬರಿಬೇಕು ಎಂಬ ಗೊಂದಲ ಇದ್ದು, ಆ ಎಲ್ಲ ಅಭ್ಯರ್ಥಿಗಳ ಕೂಗು ಏನು ಅಂದರೆ KAS ಎಕ್ಸಾಮನ್ನು ಮುಂದೂಡಬೇಕು ಅಂತಕ್ಕಂಥದ್ದು. ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಈ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದೇ IBPS ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಬರೆಯೋಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರು. ಆದರೆ ಇಂದು ಬ್ಯಾಂಕಿಂಗ್ ಪರೀಕ್ಷೆಗಳು ಕನ್ನಡದಲ್ಲಿ ಬರೆಯೋಕ್ಕೆ ಅವಕಾಶ ಸಿಕ್ಕರೂ ಕೂಡ ಯಾಕೆ IBPS ಎಕ್ಸಾಮ್ ಇರುವ ದಿನವೇ KAS ಪ್ರಿಲಿಮ್ಸ್ ಎಕ್ಸಾಮನ್ನು ಮಾಡಲು ಸರ್ಕಾರ ಮುಂದಾಗಿದೆ ಅಂತ ಗೊತ್ತಾಗ್ತಿಲ್ಲ. KAS ಪರೀಕ್ಷೆ ಬರೆಯಲು 5 ವರ್ಷಗಳ ನಂತರ ಅವಕಾಶ ದೊರೆತಿದ್ದು, KAS ಎಕ್ಸಾಮನ್ನೇ ಬರೆಯಲು ಎಲ್ಲರೂ ಒತ್ತು ನೀಡೋದ್ರಿಂದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕನ್ನಡಿಗರಿಗೆ ಕನ್ನಡದಲ್ಲೇ ಪರೀಕ್ಷೆಯನ್ನು ಬರೆಯಲು ಅವಕಾಶ ಸಿಕ್ಕರೂ ಕೂಡ ಎಷ್ಟೋ ಅಭ್ಯರ್ಥಿಗಳು KAS ಎಕ್ಸಾಮ್ ಇರೋದ್ರಿಂದ ಬ್ಯಾಂಕಿಂಗ್ ಎಕ್ಸಾಮ್ನಿಂದ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು KPSC ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಎಲ್ಲ KAS ಅಭ್ಯರ್ಥಿಗಳಿಂದ ಮತ್ತು ನಮ್ಮ ಪುಟ್ಟ ಚಾನಲ್ ಕಡೆಯಿಂದ ಈ ಸವಿನಯ ಪ್ರಾರ್ಥನೆ ಅಥವಾ ಮನವಿ ಏನು ಅಂದರೆ, ಆಗಸ್ಟ್ 25ನೇ ತಾರೀಕಿಗೆ ಇರುವಂತಹ ಒಂದು KAS ಪೂರ್ವಭಾವಿ ಪರೀಕ್ಷೆಯನ್ನು ಮುಂದೂಡಬೇಕು. ಕನ್ನಡಿಗರಿಗೆ ಅನ್ಯಾಯ ಆಗದೇ ಇರುವ ರೀತಿ 2 ಪರೀಕ್ಷೆಯನ್ನು ಬರೆಯಲು ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥದ್ದು ಎಲ್ಲರ ಮನವಿಯಾಗಿದೆ. KAS ಹುದ್ದೆ ಅಂತಕ್ಕಂಥದ್ದು ವರ್ಷಗಟ್ಟಲೆ ತಪಸ್ಸು ಮಾಡಿ ಓದಿ ಪಡೆಯುವಂತಹ ಹುದ್ದೆಯಾಗಿದ್ದು, ಯಾರೆಲ್ಲ ಸೀರಿಯಸ್ ಆಗಿ KAS ಹುದ್ದೆಗೆ ತಯಾರಿ ನಡೆಸ್ತಾ ಇದ್ದೀರೋ ನೀವೆಲ್ಲರೂ ಕೂಡ ಧೃತಿಗೆಡದೆ ನಿಮ್ಮ ತಯಾರಿಯನ್ನು ನಡೆಸಿ ಆರಾಮಾಗಿ ಎಕ್ಸಾಮನ್ನು ಬರೀರಿ. ಹಾಗೆಯೇ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿ ಯೂಸ್ಫುಲ್ ಇದೆ ಅಂತ ಅನಿಸಿದರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ಈ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ವಂದನೆಗಳು.